ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ಹೊಸದಾಗಿ ಈ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ ಸಲುವಾಗಿ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಅಂತ ಹೇಳುತ್ತಾ, ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಸಿವಿಲ್ ನ್ಯಾಯಾಧೀಶರ ಒಂದು ರಾಜ್ಯ ಸರ್ಕಾರದ ಖಾಯಂ ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನನ್ನು ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಸೊ ಯಾರೆಲ್ಲ ಇವನು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ಒಂದು ಸಿವಿಲ್ ನ್ಯಾಯಾಧೀಶರ ಒಟ್ಟು ಹುದ್ದೆಗಳು ಎಷ್ಟಂದರೆ 158 ಹುದ್ದೆಗಳ ಒಂದು ನೇರ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಇದರ ಒಂದು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಯಾವಾಗ ಅಂತಂದ್ರೆ ನೋಡ್ರಿ, 12ನೇ ಮಾರ್ಚು 2025 ಈ ಒಂದು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಆಗಿರುತ್ತದೆ ಸ್ನೇಹಿತರೆ. ಸೊ ಈ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಬಗ್ಗೆ ವಿದ್ಯಾರ್ಹತೆ ಏನೇನು, ಸೊ ಸಂಪೂರ್ಣ ವಿವರಣೆಯನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಇದರ ವಿದ್ಯಾರ್ಹತೆ ಏನಂತಂದರೆ, ಸೊ ಕಾನೂನು ಪದವಿ, ಸೊ ಅಂದರೆ ಲಾ, ಸೊ ಡಿಗ್ರಿ ಇನ್ ಲಾ ಇದು ಕಡ್ಡಾಯವಾಗಿ ಅವರು ಮುಗಿಸಿರಲೇಬೇಕು. ಮತ್ತು ಅವರು ವಕೀಲರಾಗಿ ಸೊ ನೋಂದಾವಣೆ ಅಂದರೆ ಅವರು ವಕೀಲರಾಗಿ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಅಂಥವ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ಗೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ನೋಡ್ರಿ, ಅದೇ ಥರ ಇದರ ಒಂದು ವಯೋಮಿತಿ ನೋಡ್ಬೇಕಂತಂದರೆ, ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸೊ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ನೋಡ್ರಿ 40 ವರ್ಷ, ಮತ್ತು ಪ್ರವರ್ಗ 2A 2B 3A 3B ಈ ಒಂದು ಅಭ್ಯರ್ಥಿಗಳಿಗೆ 38 ವರ್ಷ, ಸೊ ಮತ್ತು ಇತರ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ರಿ, ಸೊ ಗರಿಷ್ಠ ವಯೋಮಿತಿಯಲ್ಲಿ ಅವರಿಗೆ ಮತ್ತೆ 3 ವರ್ಷಗಳ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಇರುತ್ತೆ ಸ್ನೇಹಿತರೆ. ಈ ಥರ ಒಂದು ವಯಸ್ಸಿನ ಒಂದು ವಯೋಮಿತಿಯ ಒಂದು ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದೇ ಥರ ಇದರ ಒಂದು ವೇತನ ಶ್ರೇಣಿ ನೋಡ್ಬೇಕಂತಂದ್ರೆ ನೋಡ್ರಿ, ಸೊ ಇದರ ಒಂದು ಬೇಸಿಕ್ ಸ್ಯಾಲ್ರಿನೇ 77,840 ರೂಪಾಯಿಯನ್ನು ಈ ಒಂದು ಬೇಸಿಕ್ ಸ್ಯಾಲ್ರಿ ಹೊಂದಿರುತ್ತದೆ. ಅಂದರೆ 1,36,520 ರೂಪಾಯಿವರೆಗೆ ಇದರ ಒಂದು ಸ್ಯಾಲ್ರಿಯನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ನೋಡ್ರಿ, ಒಟ್ಟು 158 ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ 158 ಹುದ್ದೆಗಳು ಖಾಲಿ ಇರುವಂಥದ್ದು ಎಲ್ಲ ಕಡೆ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ. ಸೊ ವಿಡಿಯೋನ ಫಾಸ್ಟ್ ಮಾಡಿ ತಾವು ದಯವಿಟ್ಟು ನೋಡ್ಬೋದು ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಾ, ಈ ಒಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ನೋಟಿಫಿಕೇಷನ್ ಲಿಂಕನ್ನು ಕೂಡ ಹಾಕಿರ್ತೇನೆ. ಸೊ ಅದನ್ನು ಒಂದು ಸಲ ಪೂರ್ತಿಯಾಗಿ ನೀವು ಓದಿಕೊಂಡು ಅಪ್ಲಿಕೇಶನ್ ಹಾಕ್ತಕ್ಕದ್ದು. ಈ ಒಂದು ನ್ಯಾಯಾಧೀಶರ ನೇಮಕಾತಿ ಯಾವ ಥರ ಇರುತ್ತೆ, ಸೊ ಏನೆಲ್ಲ ಇರುತ್ತೆ ಅನ್ನೋದು ನೋಡಿ ಸ್ನೇಹಿತರೆ. ಸೊ ಇದಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಥರ ಇರುತ್ತೆ ಅಂತಂದರೆ, ಸೊ ಪ್ರಿಲಿಮಿನರಿ ಇರುತ್ತೆ, ಮೀನ್ಸ್ ಇರುತ್ತೆ, ಮತ್ತು ಇಂಟರ್ವ್ಯೂ ಇರುತ್ತೆ, ಆಮೇಲೆ ಮತ್ತು ಕಂಪ್ಯೂಟರ್ ಟೆಸ್ಟ್ ಅಂತ ಹೇಳಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ. ಸೊ ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೆ, ಸೊ ಅದರ ಒಂದು ಅನುಪಾತದಲ್ಲಿ ಅವರು ನೆಕ್ಸ್ಟ್ ಇಂಟರ್ವ್ಯೂಗೆ ಅವರು ಸೆಲೆಕ್ಟನ್ನು ಆಗ್ತಾರೆ ಸ್ನೇಹಿತರೆ. ಸೊ ಒಟ್ಟು ಅಂಕಗಳ ಅದರ ಒಂದು ಆಧಾರದ ಮೇಲೆ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ಈಗ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 3 ಹಂತಗಳನ್ನು ಒಳಗೊಂಡಿರುತ್ತದೆ. ಸೊ ಯಾವುದಂತಂದರೆ ನೋಡಿರಿ, ಫಸ್ಟಿಗೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಅಂದರೆ ಪ್ರಿಲಿಮ್ಸ್ ಎಕ್ಸಾಮನ್ನು ಇರುತ್ತೆ. ಅದು ಆದಮೇಲೆ ಮುಖ್ಯ ಪರೀಕ್ಷೆಯೂ ಇರುತ್ತದೆ. ಸೊ ಮುಖ್ಯ ಪರೀಕ್ಷೆ ಆದಮೇಲೆ ಮೌಖಿಕ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಸೊ ಇವು 3 ಆದಮೇಲೆ ಮತ್ತೆ ಕಂಪ್ಯೂಟರ್ ಟೆಸ್ಟ್, ಸೊ ಅದು ಒಂದು ಎಲಿಜಿಬಲ್ ಟೆಸ್ಟ್ ಆಗಿರ್ತದೆ. ಸೊ ಅದನ್ನು ಕೂಡ ಇರುತ್ತೆ. ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನೆಲ್ಲ ಇರುತ್ತೆ, ಸೊ ಯಾವ ಸಿಲೆಬಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಂದ ಇರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಪೂರ್ವಭಾವಿ ಪರೀಕ್ಷೆ ನೋಡ್ರಿ, ಒಟ್ಟು 100 ಅಂಕಗಳಿಗೆ ಇರುತ್ತದೆ. ಸೊ ಈ ಒಂದು ಪೂರ್ವಭಾವಿ ಪರೀಕ್ಷೆ 100 ಅಂಕಗಳಿಗೆ ಇರುತ್ತೆ. ಸೊ ಇದು ಅಬ್ಜೆಕ್ಟಿವ್ ಟೈಪ್ನಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಪೂರ್ವಭಾವಿ ಪರೀಕ್ಷೆ ಅಬ್ಜೆಕ್ಟಿವ್ ಟೈಪ್ನಲ್ಲಿ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯ ಸಿಲೆಬಸನ್ನು ಕೊಟ್ಟಿದ್ದಾರೆ. ಸೊ ಭಾಗ 1, ಭಾಗ 2, ಭಾಗ 3. ಸೊ ಅಂದರೆ ಭಾಗ ಎ, ಭಾಗ ಬಿ, ಭಾಗ ಸಿ ಅಂತೇಳಿ ಕೊಟ್ಟಿದ್ದಾರೆ. ಇದರ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಈ ಸಿಲೆಬಸ್ ಆದಮೇಲೆ ನೋಡ್ರಿ, ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ನೋಡ್ರಿ, ಸೊ 1:10 1:10 ಆ ಒಂದು ಅನುಪಾತದಲ್ಲಿ ಮುಖ್ಯ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಸೊ ಈ ಒಂದು ಮುಖ್ಯ ಪರೀಕ್ಷೆ ನೋಡ್ರಿ, ಒಟ್ಟು 400 ಮಾರ್ಕ್ಸಿಂದ ಹೊಂದಿರುತ್ತದೆ. ಸೊ ಯಾವುದಂತಂದ್ರೆ ನೋಡ್ರಿ, ಮೊದಲು ಕಾನೂನು ಪತ್ರಿಕೆ 1, ಆಮೇಲೆ ಕಾನೂನು ಪತ್ರಿಕೆ 2, ಕಾನೂನು ಪತ್ರಿಕೆ 3. ಸೊ ಈ ಒಂದು ಭಾಷಾಂತರ ಪತ್ರಿಕೆಗಳನ್ನು ಹೊಂದಿರ್ತದೆ ಸ್ನೇಹಿತರೆ. ಸೊ ಈ ಒಂದು ಮುಖ್ಯ ಪರೀಕ್ಷೆಯ 400 ಮಾರ್ಕ್ಸನ್ನು ಹೊಂದಿರ್ತದೆ. ಸೊ ಮುಖ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ನೋಡ್ರಿ, ಸೊ ಆ ಒಂದು ಅಭ್ಯರ್ಥಿಗಳು ಒಂದು ಹುದ್ದೆಗೆ 3 ಜನನ ಸೊ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. 1:2 ಅಂತೆ, 1:3 ಅಂತೆ ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಯಾವುದಕ್ಕಂದರೆ ನೆಕ್ಸ್ಟ್ ಇಂಟರ್ವ್ಯೂಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಇದಾದಮೇಲೆ
ಮೌಖಿಕ ಪರೀಕ್ಷೆನೂ ನಡೆಯುತ್ತೆ. ಸೊ ಲಿಖಿತ ಪರೀಕ್ಷೆ ಆದ್ಮೇಲೆ ನೋಡ್ರಿ, ಸೊ ನೆಕ್ಸ್ಟ್ ಮೌಖಿಕ ಪರೀಕ್ಷೆ. ಸೊ ಮೌಖಿಕ ಪರೀಕ್ಷೆ 100 ಅಂಕಗಳ ಇರುತ್ತದೆ. ಸೊ ಈ ಮೌಖಿಕ ಪರೀಕ್ಷೆ ಅಂತಂದ್ರೆ ನೋಡ್ರಿ, ಸೊ ಮುಖ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರ ಅಭ್ಯರ್ಥಿಗಳು ಆ ಪೈಕಿ 1:3 ಜನರಂತೆ ಅಭ್ಯರ್ಥಿಗಳನ್ನು ಈ ಒಂದು ಇಂಟರ್ವ್ಯೂಗೆ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಅದಾದಮೇಲೆ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಆ ಕಂಪ್ಯೂಟರ್ ಟೆಸ್ಟು 25 ಮಾರ್ಕ್ಸಿಂದ ಇರುತ್ತೆ. ಸೊ ಈ ಒಂದು ಕಂಪ್ಯೂಟರ್ ಟೆಸ್ಟ್ನ ಒಂದು ನೀವು ಎಷ್ಟೇ ಗಳಿಸಿದ ಅಂಕಗಳನ್ನು ಕೂಡ ಸೊ ಒಂದು ಮುಖ್ಯ ಪರೀಕ್ಷೆ ಆಗಲಿ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಇದರ ಒಂದು ಅಂಕಗಳನ್ನು ಅದರಲ್ಲಿ ಸೇರಿಸಲಾಗೋದಿಲ್ಲ. ಸೊ ಅದೇ ಥರ ನೋಡ್ರಿ, ಈ ಒಂದು ಪೂರ್ವಭಾವಿ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಇದೊಂದು ಅರ್ಹತೆ ಯಾವ ಥರ ಅಂತಂದ್ರೆ ನೋಡ್ರಿ, ಕನಿಷ್ಠ ನೀವು ಇದರ ಅಂಕಗಳನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಪೂರ್ವಭಾವಿ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ. ಸೊ ಇದರಲ್ಲಿ ನೋಡ್ರಿ ಇಂತಿಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕಂತೇಳಿ ಸೊ ಒಂದು ಅಂಕಗಳನ್ನು ಕೂಡ ಅವರು ಫಿಕ್ಸನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಕನಿಷ್ಠ 50 ಅಂಕಗಳು ಸೊ ಮತ್ತು 60 ಅಂಕಗಳನ್ನು ನಿಗದಿಪಡಿಸಲಾಗ್ತದೆ. ಸೊ ಆ ಒಂದು ಅಂಕಗಳನ್ನು ನೀವು ಕನಿಷ್ಠವಾಗಿ ತೊಗೊಂಡಿರಲೇಬೇಕು ಸ್ನೇಹಿತರೆ. ಸೊ ಅದಾದಮೇಲೆ ನೋಡ್ರಿ ಅಂಕಗಳು ಯಾವ ಥರ ಅಂತಂದರೆ, ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನಿಷ್ಠ 60 ಅಂಕಗಳನ್ನು ತೊಗೊಂಡಿರಬೇಕು. ಮುಖ್ಯ ಲಿಖಿತ ಪರೀಕ್ಷೆಯಲ್ಲಿ ಸೊ ಅಲ್ಲಿ ಒಟ್ಟು 400 ಮಾರ್ಕ್ಸ್ ಇರುತ್ತೆ. ಸೊ 400 ಮಾರ್ಕ್ಸ್ ಅಂದರೆ ಪ್ರತಿ ಪತ್ರಿಕೆಯಲ್ಲಿ ನೀವು 50 ಅಂಕಗಳನ್ನು ತೊಗೊಂಡಿರಲೇಬೇಕು. ಮೌಖಿಕ ಪರೀಕ್ಷೆ ನೋಡ್ರಿ, ಸೊ ಅದು 100 ಮಾರ್ಕ್ಸಿಂದ ಇರುತ್ತೆ. ಆ 100 ಮಾರ್ಕ್ಸಲ್ಲಿ ನೀವು 50 ಅಂಕಗಳನ್ನು ತೊಗೊಂಡಿರಲೇಬೇಕು ಸ್ನೇಹಿತರೆ. ಸೊ ಈ ಥರ ಒಂದು ಅಂಕಗಳನ್ನು ನೀವು ಆ ಒಂದು ಲಿಖಿತ ಪರೀಕ್ಷೆಯಲ್ಲಿ, ಮೌಖಿಕ ಪರೀಕ್ಷೆಯಲ್ಲಿ, ಪೂರ್ವಭಾವಿ ಪರೀಕ್ಷೆಯಲ್ಲಿ ಸೊ ಇಂತಿಷ್ಟು ಮಾರ್ಕ್ಸ್ಗಳನ್ನು ನೀವು ಅಲ್ಲಿ ತೊಗೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ರಿ, ಈ ಒಂದು ಅವಧಿಯ ಒಂದು ತರಬೇತಿ ಯಾವ ಥರ ಇರುತ್ತೆ. ಸೊ ಎಲ್ಲ ಸೆಲೆಕ್ಷನ್ ಆದಮೇಲೂ ಕೂಡ ನಿಮಗೆ 2 ವರ್ಷದ ಒಂದು ಪ್ರೊಬೇಷನರಿ ಪೀರಿಯಡ್ ಅಂತೇಳಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಪರೀಕ್ಷೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಿತ್ತಂದರೆ ಸೊ ಕೆಳಗಡೆ ಕೊಟ್ಟಿರುವ ಒಂದು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಆ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನೋಡ್ರಿ, ಇನ್ನೊಂದು ಸಲ ಹೇಳ್ತೀನಿ, ಕೊನೆಯ ಡೇಟ್ವರೆಗೂ ಯಾರು ಕಾಯಬೇಡಿ. ಸೊ ಆದಷ್ಟು ಬೇಗ ಹಾಕಬೇಕಾ, ಎಲಿಜಿಬಲ್ ಇದ್ದೀರಾ, ಸೊ ಆದಷ್ಟು ಬೇಗ ಹಾಕಿ ಈ ಒಂದು ಪರೀಕ್ಷೆಗೆ ಬೇಕಾಗಿರುವಂಥದ್ದು ನೀವು ಪ್ರಿಪ್ರೇಷನನ್ನು ಕೂಡ ಮಾಡಿ ಸ್ನೇಹಿತರೆ. ಅರ್ಜಿ ಹಾಕಲು ಕೊನೆಯ ದಿನಾಂಕ ನೋಡ್ರಿ 12/3/2025 ಕೊನೆಯ ದಿನಾಂಕವನ್ನು ಕೂಡ ಆಗಿರ್ತದೆ. ಸೊ ಈ ಒಂದು ಶುಲ್ಕ ಯಾವ ಥರ ಇರುತ್ತೆ ಅಂತಂದರೆ, ಪೂರ್ವಭಾವಿ ಪರೀಕ್ಷೆಗೆ ಒಂದು ಶುಲ್ಕವಿರುತ್ತೆ. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿದ್ರಂದರೆ ನೆಕ್ಸ್ಟ್ ಮೀನ್ಸ್ಗೆ ನೀವು ಎಲಿಜಿಬಲ್ ಆಗಿದ್ರಂದರೆ ಸೊ ಮತ್ತೆ ಮೀನ್ಸಲ್ಲಿ ಕೂಡ ಶುಲ್ಕವನ್ನು ಇರುತ್ತೆ. ಸೊ ಅದು ಬೇರೆ ಬೇರೆ ಥರದ ಒಂದು ಶುಲ್ಕವನ್ನು ಕೂಡ ಹೊಂದಿದೆ ಸ್ನೇಹಿತರೆ. ಸೊ ಅದರ ಬಗ್ಗೆ ಸಂಪೂರ್ಣ ನಾವು ಮಾಹಿತಿಯನ್ನು ಇಲ್ಲಿ ನೋಡೋಣ. ನೋಡಿರಿ, ಪೂರ್ವಭಾವಿ ಪರೀಕ್ಷೆಯ ಶುಲ್ಕ ನೋಡಿರಿ, ಸೊ ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ನೋಡಿರಿ ಈ ಒಂದು ಪೂರ್ವಭಾವಿ ಪರೀಕ್ಷೆ ಶುಲ್ಕ 1,000 ರೂಪಾಯಿಯನ್ನು ಕೂಡ ಇದೆ ಸ್ನೇಹಿತರೆ. ಸೊ ಅದೇ ಥರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ನೋಡಿರಿ 500 ರೂಪಾಯಿಗಳು ಈ ಒಂದು ಶುಲ್ಕವಿದೆ. ಸೊ ಅದೇ ಥರ ಮುಖ್ಯ ಪರೀಕ್ಷೆಯಲ್ಲಿ ನೋಡಿರಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ನೋಡಿರಿ ಸೊ 1,500 ರೂಪಾಯಿ ಶುಲ್ಕವನ್ನು ಇದೆ. ಸೊ ಅದೇ ಥರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದರ ಒಂದು ಶುಲ್ಕವನ್ನು ಕೂಡ ಇದೆ ಸ್ನೇಹಿತರೆ. ಇದಾದಮೇಲೆ ನೋಡಿರಿ ಎಕ್ಸಾಮ್ನ ಒಂದು ಸೆಂಟರ್ಸ್ಗಳು, ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ನೀವು ನೋಡ್ಬೇಕಂತಂದ್ರೆ ನೋಡಿರಿ, ಸೊ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವ ಸೆಂಟರ್ಸ್ ಬೇಕಂತೇಳಿ ಅಲ್ಲೊಂದು ತುಂಬತಕ್ಕದ್ದಿರುತ್ತದೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ತುಂಬುವಾಗಲೇ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಬೇಕನ್ನೋದು ಚೂಸ್ ಮಾಡಿಬಿಟ್ಟು ನೀವು ಅಲ್ಲಿ ತುಂಬತಕ್ಕದ್ದು. ಸೊ ಅಲ್ಲಿ ತುಂಬಿದ ಮೇಲೆ ಮತ್ತು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡಲು ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗಲೇ ನೀವು ಈ ಒಂದು ಎಕ್ಸಾಮ್ನ ಸೆಂಟ್ರನ್ನು ಕೂಡ ಹಾಕ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸೊ ದಯವಿಟ್ಟು ಒಂದು ಥಂಬ್ ಬಟನ್ ಒತ್ತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಯಾರೆಲ್ಲ ಎಕ್ಸಾಮ್ನ ಬರಿತಾ ಇದ್ದೀರಾ ಸೊ ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸೊ ನಮಸ್ಕಾರ.